ಶ್ರೀಗಂಧದ ಗುಡಿ ಧಾರಾವಾಹಿ. ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಶ್ರೀಗಂಧದ ಗುಡಿ ಧಾರಾವಾಹಿಯ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಆಗಿಲ್ಲ, ಇದೇ ಕೂಡಲೇ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಆಗಿ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಶ್ರೀಗಂಧದ ಗುಡಿ ಧಾರಾವಾಹಿ ಒಂದು ಸ್ಮಾಲ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮಹಿಮಾ ಅವರು ಮತ್ತು ಮುತ್ತು ಮುಂದೆ ಏನು ಹೇಳ್ತಾ ಇರ್ತಾರೆ ಅಂದರೆ, ನನ್ನನ್ನು ಊರಲ್ಲಿ ಒಬ್ಬರ ಪೊರ್ಕಿ ಜೊತೆ ಮದುವೆ ಮಾಡಿಕೊಡ್ಬೇಕಂತ ಮಾತುಕತೆ ಆಗಿತ್ತು. ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಆ ಪೊರ್ಕಿಯು ಕೂಡ ಹುಡುಕಿಕೊಂಡು ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ಹೇಳ್ಬಿಡ್ತಾರೆ. ಅವಾಗ ಮುತ್ತು ಅವರು ಯೋಚನೆ ಮಾಡಿ, ಅವ ಪೊರ್ಕಿಗೆ ನೀವು ಇರುವ ಸ್ಥಳ ಗೊತ್ತಾ ಅಂತ ಕೇಳಿದ ತಕ್ಷಣ, ಇಲ್ಲ ಅವರಿಗೆ ಗೊತ್ತಿಲ್ಲ, ಫೋನ್ ಹಚ್ಚಿ ಕೇಳಿಕೊಂಡು ಇವ್ರನ್ನ ಕೇಳಿಕೊಂಡು ಇಲ್ಲಿಗೆ ಬರ್ತಾನೆ ಅಂತ ಹೇಳ್ತಾರೆ. ಅವಾಗ ಮುತ್ತು ಅವರು ಏನು ಹೇಳ್ತಾರೆ ಅಂದರೆ, ನೀವು ಅವರ ಬಂದು ಹೋಗುವವರೆಗೂ ನಾವು ನಮ್ಮ ಮನೆಯಲ್ಲಿದ್ದರೆ ತುಂಬಾ ಸೇಫ್ ಆಗಿರ್ತೀರಾ ಅಂತ ಹೇಳ್ಬಿಡ್ತಾರೆ. ಅದು ಅವರಿಗೆ ತುಂಬಾ ಇಷ್ಟವಾಗಿ, ಹೌದು ಓಕೆ ಸರಿ ಇರ್ತೀವಿ, ನಿಮಗೆ ಯಾಕೆ ತೊಂದರೆ, ನಾವು ಈ ಕಷ್ಟದಲ್ಲಿದ್ದರೆ ನಿಮಗೆ ಯಾಕೆ ತೊಂದರೆ ಅಂತ ಹೇಳಿದ ತಕ್ಷಣ ಮುತ್ತು ಅವ್ರು ಏನು ಹೇಳ್ತಾರೆ ಅಂದರೆ, ಎಲ್ಲರೂ ಕೂಡ ಒಂದೇ ಇದ್ದಂಗೆ, ಕಷ್ಟ ಗಿಷ್ಟ ಅಂತ ಈ ಥರ ಮಾತಾಡಬೇಡ, ನಾವು ಇದ್ದೀವಿ ಅಲ್ವಾ ಅಂತ ಹೇಳ್ಬಿಡ್ತಾರೆ. ಮತ್ತು ಮಹಿಮಾ ಅವರು ಕಣ್ಣೀರು ಹಾಕ್ತಾ ಇರುವಾಗ ಮುತ್ತು ಅವರು ಅವರ ಹೆಗಲ ಮೇಲೆ ಟವಲ್ ಇರುವುದನ್ನು ತೆಗೆದುಕೊಟ್ಟು ಕಣ್ಣೀರನ್ನು ಒರೆಸ್ಕೋ ಮಹಿಮಾ, ನಾವಿದ್ದೀವಿ ಅಂತ ಹೇಳ್ಬಿಡ್ತಾರೆ. ಇದು ಶ್ರೀಗಂಧದ ಗುಡಿ ಧಾರಾವಾಹಿಯ ಒಂದು ಸ್ಮಾಲ್ ಅಪ್ಡೇಟ್ ಆಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.